ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮತ್ತು ನನ್ನ ಮಗ ಸೇರಿ ಮಾಡ್ತಾ ಇದ್ದೇವೆ ಚಾಕ್ಲೇಟ್ ಮೂಸ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಆನ್ ಮಾಡಿ, ಇದರಿಂದ ನಾನು ಹಾಕೋ ವಿಡಿಯೋಗಳು ನಿಮಗೆ ಸಿಗುತ್ತವೆ. ನೋಡಿ, ಇಲ್ಲಿ ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೇವೆ ಅಮೂಲ್ದು. ಇದನ್ನು ಓಪನ್ ಮಾಡ್ತಾ ಇದ್ದಾನೆ, ನನ್ನ ಮಗ ಮಾಡ್ತಾ ಇದ್ದಾನೆ, ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೇನೆ. ಯಾವುದಾದ್ರೂ ಬೇರೆ ಚಾಕ್ಲೇಟ್ ಕೂಡ ನೀವು ತೊಗೊಳ್ಬೋದು. ನೋಡಿ, ಈ ಥರ ಫುಲ್ ಚಾಕ್ಲೇಟು ತೊಗೋಬೇಕು. ಡೈರಿ ಮಿಲ್ಕ್ದು ಮಾಡ್ತಾರೆ, ಮತ್ತು ಚಾಕ್ಲೇಟ್ ಕಂಪೌಂಡ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾವು ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೇವೆ. ಸೊ ಇದು ಫುಲ್ ಒಂದು ಬಾರ್ ಇದೆ, ಇದು ಕಟ್ ಮಾಡ್ಕೊಳ್ಬೇಕು. ಈ ಥರ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಚಾಕ್ಲೇಟ್ ಫ್ಲೇವರ್ದು ಎಲ್ಲ ಇಷ್ಟಪಡ್ತಾರೆ. ಸೊ ಮನೆಯಲ್ಲೇ ಮಾಡಿಕೊಡ್ಬೋದು, ಇಲ್ಲಾಂದರೆ ಹೊರಗಡೆ ಇದು ಸ್ವಲ್ಪ ಸಣ್ಣ ಅಮೌಂಟ್ದು ತೊಗೊಂಡ್ರು ಅದಕ್ಕೆ ತುಂಬ ಬೆಲೆ ಇರುತ್ತೆ. ಸೊ ನೋಡಿ, ಈ ಥರ ಚಾಕ್ಲೇಟು ಡಾರ್ಕ್ ಚಾಕ್ಲೇಟ್ದು ಕಂಪೌಂಡ್ ಕೂಡ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಡೈರಿ ಮಿಲ್ಕ್ದು ಮಾಡ್ತಾರೆ. ಸೊ ನಿಮಗೆ ಯಾವ್ದು ಇಷ್ಟ ಅದರದ್ದು ಮಾಡಿ ಟ್ರೈ ಮಾಡಿ ನೋಡಿ. ಸೊ ನಾವು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನನ್ನ ಮಗ ಮನೆಯಲ್ಲಿ, ಇಲ್ಲಾಂದರೆ ಹೊರಗಡೆದು ತಗೊಂಡು ತಿಂತಾ ಇರ್ತಾನೆ. ಸೊ ನೋಡಿ, 2 ಇಂಗ್ರೀಡಿಯೆಂಟ್ ಅಂತ ಹೇಳ್ತಾ ಇದ್ದಾನೆ. ಸೊ ಈ ಥರ ಬ್ಲಾಕ್ಸು ಬರುತ್ತೆ ಅಲ್ಲ, ಇದನ್ನು ಈಗ ಕಟ್ ಮಾಡ್ಕೋಬೇಕು. ಸೊ ಎಲ್ಲ ಪೀಸನ್ನು ಈ ಥರ ಕಟ್ ಮಾಡ್ಕೋಬೇಕು, ಸಪ್ರೇಟ್ ಮಾಡ್ಕೋಬೇಕು ಎಲ್ಲ. ನೋಡಿ, ಎಲ್ಲ ಕಟ್ ಮಾಡ್ತಾ ಇದ್ದಾನೆ. ಸೊ ಕಟ್ ಮಾಡಿಕೊಂಡು ಮತ್ತು ಇದನ್ನು ಕೂಡ ಮತ್ತೆ ಚಿಕ್ಕ ಪೀಸಸನ್ನು ಮಾಡ್ಕೋಬೇಕು. ಸೊ ಡೆಸರ್ಟ್ ಥರ ಮಾಡೋಕ್ಕೂ ಇದು ಚೆನ್ನಾಗಿರುತ್ತೆ, ಏನಾದರೂ ಇದ್ದಾಗ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಬರ್ಡೇ ಎಲ್ಲ ಇರಬೇಕಾದ್ರೆ ಕೊಡ್ಬೋದು. ಸೊ ಫಸ್ಟು ಈ ಥರ ಮಾಡ್ಕೊಳ್ಳೋದು, ಮತ್ತು ಅದನ್ನು ಚಿಕ್ಕ ಪೀಸನ್ನಾಗಿ ಮಾಡೋದು. ಹೀಗೆ ನೋಡಿ, ಫುಲ್ ಚಿಕ್ಕ ಪೀಸ್ ಮಾಡೋದು, ಯಾಕಂದರೆ ಇದು ಹೀಗೆ ಮಾಡಿದರೆ ಮೆಲ್ಟ್ ಆಗೋಕ್ಕೆ ಈಸಿ ಆಗುತ್ತೆ ಅಂತ. ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನು ಕಾಯಿಸಲಿಕ್ಕೆ ಇಡಬೇಕು. ಮತ್ತು ಇದು ನೋಡಿ, ಕಟ್ ಮಾಡಿದ ಎಲ್ಲ ಚಾಕ್ಲೇಟ್ ಇದೆ ಅಲ್ಲ, ಕಂಪೌಂಡ್ ಇದು ಡಾರ್ಕ್ ಚಾಕ್ಲೇಟ್ದು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿದ್ವಿ. ಸೊ ಈ ಥರ ಟ್ರಾನ್ಸ್ಫರ್ ಮಾಡಿ ಇಡಬೇಕು. ನಾನು ಇಲ್ಲಿ ಗ್ಲಾಸ್ ಬೌಲನ್ನು ತಗೊಂಡಿದ್ದೇನೆ, ನೀವು ಬೇರೆ ಬೇಕಾದರೂ ತೊಗೋಬೋದು. ಸೊ ಇದನ್ನು ಇವಾಗ ಮೆಲ್ಟ್ ಮಾಡಬೇಕು. ಅದಕ್ಕೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೆ, ಬಿಸಿಯಾಗಲಿಕ್ಕೆ. ಇದರಲ್ಲಿ ಬಿಸಿನೀರು ಹಾಕಬೇಕಾಗುತ್ತೆ. ಸೊ ಏನಿಲ್ಲ, 2 ಇಂಗ್ರೀಡಿಯೆಂಟ್ ನೋಡಿ, ಇದು ಚಾಕ್ಲೇಟು ಮತ್ತು ಬಿಸಿನೀರು. ನೋಡಿ, ಈ ಥರ ಬಿಸಿ ನೀರು ಕಾಯಿಸಲಿಕ್ಕೆ ಇಟ್ಟಿದ್ದೇನೆ. ಸೊ ಇದನ್ನು ತಗೊಂಡು ಎಷ್ಟು ಬೇಕು ಅಷ್ಟು ನೋಡ್ತಾ ಹಾಕಬೇಕು. ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸೇರಿಸ್ತಾ ಹೋಗೋದು ಒಳ್ಳೆಯದು. ತುಂಬ ಲಿಕ್ವಿಡ್ ಆದರೆ ಆಮೇಲೆ ಪ್ರಾಬ್ಲಮ್ ಆಗ್ಬೋದು ಅಂದ್ಕೊಂಡು ಸ್ವಲ್ಪ ಸೇರಿಸಿದ್ವಿ ನಾವು. ನೋಡಿ, ಈ ಥರ ಕರಗುವಷ್ಟು ಹಾಕಬೇಕು. ಜಾಸ್ತಿ ಕೂಡ ಆದರೂ ಅದು ಏನು ಆಗಲ್ಲ ಅನ್ಕೋತೀನಿ. ಸೊ ನೋಡಿ, ಈ ಥರ ಫುಲ್ ಹಾಕಿ ಈ ಥರ ಮಿಕ್ಸ್ ಮಾಡಬೇಕು. ಫುಲ್ ಅದು ಮೆಲ್ಟ್ ಆಗುವವರೆಗೆ ಬೀಟ್ ಮಾಡ್ತಾ ಹೋಗಬೇಕು. ಬೀಟರ್ ಇದ್ದರೆ ಬೀಟರಿಂದ ಮಾಡ್ಬೋದು, ಅಥವಾ ಸ್ಪೂನಿಂದ ಕೂಡ ಮಾಡ್ಬೋದು. ಸೊ ನೋಡಿ, ಈ ಥರ ಮಾಡಿ ಫುಲ್ಲು ಮೆಲ್ಟ್ ಆಗಬೇಕು. ಅದು ಎಲ್ಲ ಅದು ಗಂಟು ಇರುತ್ತೆ ಎಲ್ಲ ಹೋಗಬೇಕು ಫುಲ್ಲು, ಆವಾಗ ಅದು ಚೆನ್ನಾಗಿ ಆಗುತ್ತೆ. ನೋಡಿ, ಈ ಥರ ಫುಲ್ ಮೆಲ್ಟ್ ಆಗ್ತಾ ಇದೆ ಇವಾಗ. ನೋಡಿ, ಇದು ಫುಲ್ ರೆಡಿ ಆಯಿತು. ಇವಾಗ ಈ ಥರ ಫುಲ್ ಮಿಕ್ಸ್ ಆಗಿದೆ. ಚೆನ್ನಾಗಿ ಒಂದು ಸರಿ ಈ ಥರ ಮಾಡ್ಕೊಳ್ಳಿ. ಮತ್ತು ಮೊದಲೇ ಐಸ್ ಕ್ಯೂಬನ್ನು ಇಟ್ಕೊಳ್ಳಿ ಫ್ರಿಜ್ಜಲ್ಲಿ, ಇದು ರೆಡಿ ಇರಬೇಕು. ನೋಡಿ, ಇದು ಐಸ್ ಟ್ರೇ ತೆಗೆದೆ ನಾನು. ಸೊ ಮತ್ತೊಂದು ಬೌಲ್ ತೊಗೊಳ್ಳಿ, ದೊಡ್ಡದು, ಸ್ವಲ್ಪ ದೊಡ್ಡದಿರಬೇಕು. ನಾವು ಅದು ಮಿಕ್ಸ್ ಮಾಡಿದ್ದೀವಲ್ಲ ಲಿಕ್ವಿಡ್, ಅದಕ್ಕಿಂತ ಸ್ವಲ್ಪ ದೊಡ್ಡದಿರಬೇಕು. ಅದರಲ್ಲೇ ಎಲ್ಲ ಐಸ್ ಕ್ಯೂಬನ್ನು ಹಾಕಬೇಕು. ಮತ್ತು ಈ ಲಿಕ್ವಿಡನ್ನು ಮಾಡಿದ ಬೌಲ್ ಇದೆಲ್ಲ ಕಾಜಿಂದು, ಅದರ ಮೇಲೆ ಅದು ಐಸ್ ಮೇಲೆ ಇಡಬೇಕು. ಇಟ್ಕೊಂಡು ಅದನ್ನು ಹೀಗೆ ಫುಲ್ಲು ತಿರುಗಿಸ್ತಾ ಇರಬೇಕು. ಇದು ಇವಾಗ ಲಿಕ್ವಿಡ್ ಆಗಿತ್ತಲ್ಲ, ಅದು ಐಸ್ ಕೆಳಗಡೆ ಇಟ್ಟ ಮೇಲೆ ಹೀಗೆ ತಿರುಗಿಸ್ತಾ ಇದ್ದರೆ ಒಂಥರ ಗಟ್ಟಿಯಾಗಿ ಟೆಕ್ಸ್ಚರ್ ಬರುತ್ತೆ. ನೋಡಿ, ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಈ ಥರ ಒಂಥರ ಟೆಕ್ಸ್ಚರ್ ಬರುತ್ತೆ. ಇದು ಟೇಸ್ಟ್ ಮಾಡಿದರೆ ಚೆನ್ನಾಗಿರುತ್ತೆ, ನಾನು ಮಾಡಿ ನೋಡಿದೆ. ಇದರಲ್ಲೇನು ಮಿಕ್ಸ್ ಮಾಡಬೇಕಂತಿಲ್ಲ, ಕೆಲವೊಬ್ಬರು ಚಾಕೋ ಚಿಪ್ದು ಕೂಡ ಮಾಡ್ತಾರೆ ಈ ಥರ. ನೋಡಿ, ಹೀಗೆ ಗಟ್ಟಿ ಆಗ್ತಾ ಬಂತು ನೋಡಿ, ಇದು ಟೇಸ್ಟಿ ಅನಿಸುತ್ತೆ ಆಮೇಲೆ ತಿಂದಾಗ. ನೋಡಿ, ಫುಲ್ ರೆಡಿ ಆದಮೇಲೆ ಈ ಥರ ಆಗುತ್ತೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ.
ನೋಡಿ ನನ್ನ ಮಗ ಟ್ರೈ ಮಾಡ್ತಾ ಇದ್ದಾನೆ. ತುಂಬ ಟೇಸ್ಟಿಯಾಗಿದೆ ಅಂತೆ. ನಾನು ಕೂಡ ಟೇಸ್ಟ್ ಮಾಡಿದೆ, ನಾವೆಲ್ಲ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ, ಮಕ್ಕಳಿಗೆ ಕೊಡಿ, ಮಾಡಿ ನೀವು ಕೂಡ ತಿನ್ನಿ. ಫ್ರಿಜ್ಜಲ್ಲಿಟ್ಟು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಫುಲ್ಲು ಫ್ಲ್ಯಾಟ್ ಮಾಡಿ ಚೆನ್ನಾಗಿಡಬೇಕು. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.